ಇದೀಗ ತಾನೇ ಆಗಮಿಸ್ತಾ ಇರುವಂತಹ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವದ ಸ್ವಾಗತ ಕೋರ್ತಾ ಇದ್ದೇವೆ. ಜೊತೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಕೂಡ, ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ, ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ. ಸನ್ಮಾನ್ಯ ಸಚಿವರು ಮತ್ತೆಲ್ಲ ಅತಿಥಿ ಗಣ್ಯರ ಆಗಮನವಾಗ್ತಾ ಇದೆ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಗೌರವಪೂರ್ವಕವಾಗಿ ಮಾನ್ಯ ಸಚಿವರನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವ ಜಿಲ್ಲಾಡಳಿತ ಬೆಳಗಾವಿ ಜಿಲ್ಲಾ ಪಂಚಾಯತ್, ಅದೇ ರೀತಿ ಆಗಮಿಸ್ತಾ ಇರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು, ಅದೇ ರೀತಿ ಬಸವ ಜಯಂತಿ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಶ್ರೀ ಬಸವರಾಜ ರೊಟ್ಟಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ವಿನಂತಿಸಿಕೊಳ್ತಾ, ಶ್ರೀಮತಿ ರತ್ನಪ್ರಭಾ ಬೆಲ್ಲದ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳ ಬಗ್ಗೆ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಗೀತಾ ದಯಾನಂದ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳಗಾವಿಯ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರು ಶ್ರೀ ಭೂಷಣ್ ಬೋರ್ಸೆ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀ ರಾಹುಲ್ ಸಿಂಧೆ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಗೌರವದ ಸ್ವಾಗತ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಕೆ ರಾಮರಾಜನ್ ಸರ್ ಅವರು ಕೂಡ ಬಸವ ಜಯಂತಿ ಉತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಬೆಳಗಾವಿಯ ಪೂಜ್ಯ ಉಪಮಹಾಪೌರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ಶ್ರೀ ಹನುಮಂತ್ ಕೊಂಗಾಲಿ ಸರ್, ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಬಸವ ಜಯಂತಿ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವ ಶ್ರೀ ಬಸವರಾಜ ರೊಟ್ಟಿ ಸರ್, ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಳಗಾವಿ ಜಿಲ್ಲಾಧ್ಯಕ್ಷರು ಶ್ರೀಮತಿ ರತ್ನಪ್ರಭಾ ಬೆಲ್ಲದ್ ಮೇಡಮ್, ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ನಮ್ಮೊಂದಿಗಿರುವಂತಹ ಮಹಾಂತೇಶ್ ನಗರ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಗೀತಾ ದಯಾನಂದ ಮೇಡಮ್, ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಬೆಳಗಾವಿಯ ಸಾಂಸ್ಕೃತಿಕ ಲೋಕದ ಅವಿಭಾಜ್ಯಾಂಗರು ಡಾಕ್ಟರ್ ಎಚ್ ಬಿ ರಾಜಶೇಖರ್ ಸರ್, ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಬೆಳಗಾವಿಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ವಿನಯ್ ಕುಮಾರ್ ಹೊನ್ಕೇರಿ ಸರ್, ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿರುವಂತಹ ಎಲ್ಲ ಹಿರಿಯ ಅಧಿಕಾರಿಗಳಿಗೂ, ಜೊತೆಗೆ ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳಿಗೂ, ಎಲ್ಲ ಬಸವ ಭಕ್ತರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರ್ತಾ ಜ್ಯೋತಿ ಬೆಳಗಿಸುವ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ನಡೆಯಲ್ಲಿ ನುಡಿಯಲ್ಲಿರ್ಲಿ ಅನ್ನೋ ಆಶಯದೊಂದಿಗೆ
ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ ಶ್ರೀ ನಮ್ಮ ನಡೆಯಲ್ಲಿ, ನಮ್ಮ ನುಡಿಯಲ್ಲಿ ಸರಳತೆ ಇರಲಿ, ಸಮಾನತೆ ಇರಲಿ. ಮಹಾದೇವ್. ನಮಸ್ಕಾರ. ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೂಜ್ಯ ಮಹಾಪೌರವರು, ಉಪಮಹಾಪೌರವರು, ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರೇ, ನಗರ ಪೊಲೀಸ್ ಕಮಿಷನರ್ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಭಾಳ ಈ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಭಾಳ ವಿಶಿಷ್ಟವಾದ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಇದು. ಸುಮಾರು 100 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಇತ್ತಿತ್ತಲಾಗಿ ಇದನ್ನು ಸರ್ಕಾರ ಕಾರ್ಯಕ್ರಮ ಅಂತ ಹಿಂದೆ ಸಿದ್ದರಾಮಯ್ಯ ಇದ್ದಾಗ ಇದನ್ನು ಘೋಷಣೆ ಮಾಡಿ, ಜೊತೆಗೆ ಕಳೆದ ವರ್ಷ ಬಹುಶಃ ಬಸವಣ್ಣವರನ್ನು ಸಾಂಸ್ಕೃತಿಕ ರಾಯಭಾರಿ ಮತ್ತು ಹಲವಾರು ಬಿರುದುಗಳನ್ನು ಕೊಡೋ ಮೂಲಕ ಅವ್ರನ್ನ ಹೊಸ ಪೀಳಿಗೆ ಪರಿಚಯ ಮಾಡಬೇಕಂತ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೀವಿ. ಮತ್ತು ಸರ್ಕಾರಿ ಕಚೇರಿಯಲ್ಲಿ ಬಸವಣ್ಣವರ ಫೋಟೋವನ್ನು ಇಟ್ಟು ಆದೇಶ ಮಾಡಿದ ಸರ್ಕಾರ ಅದು ಸಿದ್ದರಾಮಯ್ಯವರ ಸರ್ಕಾರ. ಮತ್ತು ಅವರಿಗೆ ಅವರ ಹೆಸರಲ್ಲಿ ಹಲವಾರು ಕಾರ್ಯಕ್ರಮ ಮಾಡೋ ಮೂಲಕ ಬುದ್ಧನ ವಿಚಾರಗಳಿರ್ಬೋದು, ಬಸವಣ್ಣವ್ರ ವಿಚಾರ ಇರ್ಬೋದು, ಅಂಬೇಡ್ಕರ್ ವಿಚಾರಗಳನ್ನು ಉಳಿಬೇಕು, ಅದು ಶಾಶ್ವತವಾಗಿ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮ, ಸಾಕಷ್ಟು ಹಣವನ್ನು ಇವತ್ತು ನಾವು ಖರ್ಚು ಮಾಡ್ತಾಯಿದ್ದೀವಿ. ಸರ್ಕಾರ ಅಷ್ಟೇ ಮಾಡಿದ್ರೆ ಸಾಲದು, ಇದಕ್ಕೆ ನಿಮ್ಮ ಪಾತ್ರ ಭಾಳ ಮುಖ್ಯ. ಯಾಕೆ ನಾವು ವರ್ಷದಾಗ ಒಂದು ಕಾರ್ಯಕ್ರಮ ಮಾಡ್ಬೋದು, 2 ಮಾಡ್ಬೋದು, 3 ಮಾಡ್ಬೋದು. ನೀವು ಪ್ರತಿ ದಿವಸ ಸಾಯಂಕಾಲ ಕಾರ್ಯಕ್ರಮ ಮಾಡೋಕ್ಕೆ ನಿಮಗೆಲ್ಲ ಅವಕಾಶಗಳಿದೆ, ಮಠಗಳಿದೆ, ಸ್ವಾಮೀಜಿ ಅವರಿದ್ದಾರೆ. ಸೊ ಅದನ್ನೆಲ್ಲ ಮಾಡೋ ಮೂಲಕ ಬಸವಣ್ಣವರ ನಿಜವಾದ ಹೋರಾಟ, ಅವ್ರು ಯಾಕೆ ಇಷ್ಟು ದೊಡ್ಡ ಕಠಿಣ ನಿರ್ಧಾರ ಮಾಡಿದ್ರು, ಏನು ಅವಶ್ಯಕತೆ ಇತ್ತು ಅವ್ರು, ಯಾಕಂದ್ರೆ ಅವ್ರು ಮಹಾರಾಜ, ಒಬ್ಬ ದೊಡ್ಡ ಮಹಾರಾಜರಾಗಿ ಕೆಲಸ ಮಾಡ್ತಿದ್ರು, ಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಬಿಟ್ಟು ಕೇರಿಗೆ ಬಂದರು ಅವರು. ಈ ಸಮಾಜದಲ್ಲಿ ಜೀತ್ ಪದ್ಧತಿ ಇದೆ, ಸಮಾನತೆ ಇಲ್ಲ, ಎಲ್ಲರೂ ಒಂದೇ ಇರಬೇಕಂತ ತಮ್ಮ ಸ್ಥಾನವನ್ನು ಬಿಟ್ಟು ಕೆಳಗೆ ಬಂದು ಈ ದೇಶದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು ಅವರು. ಸೊ ಅದನ್ನು ಉಳಿಸ್ಕೋಬೇಕಾಗಿದೆ. ಅದನ್ನು ಮತ್ತೆ ನಾವು ಭೂಮಿ ಇರುವವರೆಗೆ ಅದನ್ನು ಉಳಿಸುವಂಥ ಪ್ರಯತ್ನ ನಿಮ್ಮಿಂದ, ನಮ್ಮಿಂದ, ಸರ್ಕಾರಗಳಿಂದ ಆಗಬೇಕಂತ ಆಶೆಯನ್ನು ವ್ಯಕ್ತ ಮಾಡ್ತಾ, ಬಹುಶಃ ಬಸವಣ್ಣವ್ರ ಬಗ್ಗೆ ಹೇಳಲಿಕ್ಕೆ ಹೋದರೆ ಭಾಳ ದೊಡ್ಡ ಇತಿಹಾಸ. ಕಲ್ಯಾಣ, ಬಸವ ಕಲ್ಯಾಣದಿಂದ ಪ್ರಾರಂಭ ಆಗಿ ಮಧ್ಯ ಐಹೊಳೆಯಿಂದ ಹಿಡಿದು, ಮುರುಗೋಡಿಂದ ಹಿಡಿದು, ದಾಂಡೇಲಿಯಿಂದ ಮತ್ತೆ ತರೀಕೆರೆಯಿಂದ ಕೊನೆಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅದು ಅವರ ಇತಿಹಾಸ, ಅವರ ಹೋರಾಟ ಕೊನೆಗೊಳ್ಳುತ್ತದೆ.
ಸ್ವಂತ ಇತಿಹಾಸವನ್ನು ನಾವು ಭಾಳ ಜನಕ್ಕೆ ಗೊತ್ತಿಲ್ಲ, ಅದನ್ನು ತಿಳಿಸುವಂಥ ಪ್ರಯತ್ನ ಆಗಬೇಕನ್ನೋ ಆಸೆ. ಹೀಗಾಗಿ ನಾವು ಕೂಡ ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ಅವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಮನೆಗೆ ಕೂತಾಗ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದು ನಮ್ಮಿಂದ ಅಷ್ಟೇ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಈಗಾಗಲೇ ಬಸವ ಬಳಗದವ್ರು ಕೂಡ ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ತಿದ್ದಾರೆ. ತಾವು ಕೂಡ ಹೆಚ್ಚು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅವರ ನಿಜವಾದ ಹೋರಾಟ ತಿಳಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕೆ ನಮ್ಮ ದೇಶದಲ್ಲಿ ಭಾಳಷ್ಟು ಗೊಂದಲ, ಭಾಳ ಇತಿಹಾಸಗಳು ಕೂಡ ನಾವೊಂದು ಹೇಳಿದ್ರೆ ಇನ್ನೊಬ್ರು ಒಂಥರ ಹೇಳಲಿಕ್ಕೆ ಶುರು ಮಾಡ್ತಾರೆ, ಮತ್ತೊಬ್ರು ಅದನ್ನು ಹೋದ್ರೆ ಮತ್ತೊಂದು ಬೇರೆ ಹೇಳಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಗೊಂದಲ ಸೃಷ್ಟಿ ಭಾಳ ಆಗ್ತದೆ. ಸೊ ಎಲ್ಲರದು ಒಂದೇ ವೇದಿಕೆಯಲ್ಲಿ ಒಂದೇ ಸಮಾನತೆಯಲ್ಲಿ ನಾವು ಹೇಳಿದಾಗ ಖಂಡಿತವಾಗಿ ಬಸವಣ್ಣವ್ರು ಇನ್ನೂ ಎತ್ತರಕ್ಕೆ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತೈತೆ. ಏನು ವಿಶ್ವಗುರು ಬಸವಣ್ಣ ಅಂತೀವಿ, ಅವು ನಿಜವಾಗಿ ಅವ್ರ ಗೌರವವನ್ನು ಸಲ್ಲುತ್ತದನ್ನು ಮಾತನ್ನು ಹೇಳುತ್ತಾ, ಬಹುಶಃ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಪದೇ ಪದೇ ಒಂದು ಕಾಳನ್ನು ಆಡಿಸ್ತೀವಿ ನಾವು. ಬುದ್ಧ ಬಸವ ಅಂಬೇಡ್ಕರ್ ಆಗಲಿಲ್ಲ ನಮಗೆ ಆದರ್ಶ, ಇನ್ನೂ ತಪ್ಪೇ ಇಲ್ಲ ನಮ್ಮ ಸಂಘರ್ಷ. ಅವ್ರ ಆದರ್ಶ ಆಗಲಿಲ್ಲ ನಮ್ಗೆ, ನಮ್ಮ ಹೋರಾಟ ಇನ್ನೂ ತಪ್ಪೇ ಇಲ್ಲ. DC ಆಫೀಸ್ ಮುಂದೆ ದಿವಸ ಬರೋದು, ತಹಸೀಲ್ದಾರ್ ಆಫೀಸ್ ಒಂದು ದಿವಸ ಬಂದೇ ಬರೋದು. ಅವರೆಲ್ಲ ಆದರ್ಶ ಆಗಿದ್ರೆ ಈ ದೇಶದಲ್ಲಿ ಅಸೂಯ, ಅಶಾಂತಿ, ಸಮಾನತೆ ಇರ್ತಿಲ್ಲ. ಅದಕ್ಕಾಗಿ ಅವ್ರ ಆದರ್ಶ ಆಗದೆ ಬೇರೆ ಯಾರು ಆದರ್ಶ ಆದ್ರೆ ನಮಗೇನೂ ಮಾಡಿಲ್ಲ. ಅವ್ರ ಆದರ್ಶ ಆದ್ರೆ ನಮಗೋಸ್ಕರ ಅದೇ ಮಂತ್ರಿ ಸ್ಥಾನ ಬಿಟ್ಟವರು, ರಾಜ್ಯ ಬಿಟ್ಟವ್ರು ಕೂಡ ಆದರ್ಶ ಆಗದಿಲ್ಲ. ಈಗ ನಮಗೆ ಇದು ದೊಡ್ಡ ಸಮಸ್ಯೆ. ನಮ್ಮ ವಿರೋಧಿ ಯಾರಂತ ನಮ್ಗೆ ಇನ್ನೂವರೆಗೆ ತಿಳ್ಕೊಳಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ವಿರೋಧಿಗಳು ಯಾರು? ಈಗ ನಾವು ಹೊಡೆದಾಡ್ತೀವಿ, ಇಲ್ಲೇ ಇಂಟರ್ನಲ್ ನಮ್ಮ ಜಗಳ ಜಾಸ್ತಿ. ಸೊ ಹೀಗಾಗಿ ಬುದ್ಧ ಬಸವ ಅಂಬೇಡ್ಕರ್ ನಮಗೆ ಆಗಲಿಲ್ಲ ಆದರ್ಶ, ನಮ್ಮ ಸಂಘರ್ಷ ಇನ್ನೂ ತಪ್ಪಿಲ್ಲ ಅಂತ ನಾವು ಪದೇ ಪದೇ ಅಂಬೇಡ್ಕರ್ ಕಾರ್ಯಕ್ರಮ ನಾವು ಮಾಡಿಸ್ತೀವಿ. ಹೀಗಾಗಿ ಅವರ ಆದರ್ಶ ಆಗ್ಬೇಕು. ನಮ್ಗೆ ಆದರ್ಶ ಅಂದರೆ ಇನ್ನೂ ಸಮಾನತೆ ಬರುತ್ತೆ, ಎಲ್ಲರೂ ಒಂದೇ ಮನಸ್ಸಿನಿಂದ ಬದುಕಲಿಕ್ಕೆ ದೇಶದಲ್ಲಿ ಸಾಧ್ಯ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಮತ್ತೊಮ್ಮೆ ಬಸವಣ್ಣವರು ಆದರ್ಶ ಆಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು ಸರ್. ಪಾಲಿಕೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರವರ ಜಯಂತಿ ಉತ್ಸವವನ್ನು ನಾವಿಂದು ವಿಶ್ವಗುರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕನಾಗಿದ್ದು 893ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಹೋದಯರಿಗೆ, ಎಲ್ಲ ಗುರು ಹಿರಿಯರಿಗೆ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂತಹ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಭೇದಗಳಿಂದ, ವೃತ್ತಿ ಭೇದಗಳಿಂದ ಹೊರನಡೆಯಿಂದ ಕಲ್ಯಾಣವನ್ನು ಅಂತಿಮ ಗುರಿಯಾಗಿಸಿಕೊಂಡ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ಧರ್ಮವನ್ನು ಸಾಧನವಾಗಿ ಬಳಸಿಕೊಂಡ, ಧರ್ಮವನ್ನು ಜನಮನಕ್ಕೆ ಮುಟ್ಟಿಸಿದ, ಮಾತೃಭಾಷೆಯಲ್ಲಿ ಧರ್ಮ ಸಾಹಿತ್ಯವನ್ನು ರಚಿಸಿದ, ತಾಯ್ನಾಡಿನಲ್ಲಿ ಜ್ಞಾನ ಬೋಧೆಯನ್ನು ಮಾಡಿದ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ, ಆತ್ಮ ಸಾಕ್ಷಾತ್ಕಾರ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ, ಬೆಳಕಿನತ್ತ ಕೊಂಡೊಯ್ದ, ನೊಂದವರಿಗೆ ದಾರಿದೀಪವಾದ, ಭಾಗ್ಯ ದೇವತಾ ಪುರುಷನಾದ, ಮಹಾನಂದಾದೀಪನಾದ, ಸೃಷ್ಟಿಕರ್ತನಾದ ಶ್ರೀ ವಿಶ್ವಗುರು ಬಸವೇಶ್ವರರಿಗೆ, ಮಣ್ಣಿನ ಮಾತಿನಲ್ಲಿ ಆತ್ಮಗೀತೆಯನ್ನು ಬರೆದ, ಆಧ್ಯಾತ್ಮ ರಸಗಂಗೆಯನ್ನು ಹರಿಸಿದ, ಮುಕ್ತಿ ದಾರಿಯನ್ನು ತೋರಿಸಿದ, ಗೌರಿ ಶಂಕರನೆಂದೆನಿಸಿಕೊಂಡ ವಿಶ್ವಗುರು ಬಸವಣ್ಣನವರಿಗೆ, ವಚನಗಳ ಮೂಲಕ ದಾರಿದೀಪವಾದ, ವಚನದಲ್ಲಿ ಸಾಹಿತ್ಯ, ತತ್ವಜ್ಞಾನ, ಮನೋವಿಜ್ಞಾನ, ವಿಜ್ಞಾನಗಳ ವಿವರಿಸಿದ, ಆತ್ಮವಿಶ್ವಾಸ ಕಾರಂಜಿ ದೇವಮಾನವ ಶ್ರೀ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಎಲ್ಲರಿಗೂ ಶರಣಾರ್ಥಿ. ಡಾಕ್ಟರ್ ಗೀತಾಬೇನ್. ಅನಿತಾ